Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇಷ್ಟ ಇದ್ರೆ ಮಾತಾಡ್ಸಿದ್ರೆ ಮಾತಾಡ್ತೀವಿ, ಮಾತಾಡದೇ ಮಾತಾಡಲ್ಲ ಅಷ್ಟೇ. ಲೋಕಸಭಾ ಚುನಾವಣೆ ಬಳಿಕ ಜೆಡಿಎಸ್ ನವರು ಒಂದಷ್ಟೇ ಎಂಎಲ್ಎ ಪಾರ್ಟಿ ಬರ್ತಾರೆ ಅಂತ ನಿಮ್ಮ ಪಕ್ಕದಲ್ಲಿ ಯಾರು ಇದ್ದಾರೆ. ಅದನ್ನೆಲ್ಲ ನಾನು ಇವತ್ತು ಹೇಳಿಕಾಗಲ್ಲ. ಚುನಾವಣೆ ರಿಸಲ್ಟ್ ಮುಗಿದ ನಂತರ ಸೊ BJP JDS ಎರಡರಲ್ಲೂ ಸಹ ಚುನಾವಣೆಗಿಂತ ಮುಂಚಿತವಾಗಿ ಸಾಕಷ್ಟು ಜನ ಚರ್ಚೆಲಿದ್ದರು. ಬಹುಶಃ ಆದಮೇಲೆ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಅನ್ನೋದನ್ನ ಫಲಿತಾಂಶ ಆದಮೇಲೆ ನೋಡೋಣ. ಇವತ್ತು ನಾವು ಇಷ್ಟೇ ಈಗ ನಮ್ಮ ಹತ್ರ ಮಾತಾಡಿದವರೆಲ್ಲ ಬಂದ್ಬಿಡ್ತಾರೆ ಅಂತಲೂ ಹೇಳೋಕ್ಕಾಗಲ್ಲ. ಕೆಲವರು ಬಹುದು, ಕೆಲವರು ಹಿಂದಕ್ಕೂ ಹೋಗ್ಬೋದು. ಸೊ ಆಗ್ತದೆ, ಖಂಡಿತ ಒಳ್ಳೆಯದಾಗುತ್ತೆ. ಈ ಸಲ ನಮ್ಮದು 18ರವರೆಗೂ ನಾವು ಗೆಲ್ಲೋ ಅವಕಾಶಗಳಿದೆ. ರಾಷ್ಟ್ರದಲ್ಲೂ ಸಹ ಇತ್ತೀಚಿನ ನಾರ್ತ್ ಇಂಡಿಯಾದಲ್ಲಿ ನಡೀತಾ ಇರ್ತಕ್ಕಂಥ ಚುನಾವಣೆ ವಿಚಾರಗಳನ್ನೆಲ್ಲ ತಾವು ಅವಲೋಕನ ಮಾಡಿದ್ದೀರಾ. ಸೊ ನೆಕ್ ಟು ನೆಕ್ಕಿದೆ ಅನ್ನೋದು ಮಾಹಿತಿ ನಿಮಗೂ ಗೊತ್ತಿದೆ. ಸೊ ಹಿಂದೆ ಇದ್ದಂಥ ಪರಿಸ್ಥಿತಿ ಇಲ್ಲ. 300ನ್ನ ದಾಟಲ್ಲ, 270 ಮುಟ್ಟಲ್ಲ, 250ಕ್ಕೆ ನಿಲ್ಲುವಂಥ ಅವಕಾಶ ಹೆಚ್ಚಿದೆ ಅನ್ನೋದನ್ನು ಅನೇಕ ಮಾಧ್ಯಮಗಳು ಮತ್ತು ಪ್ರಿಡಿಕ್ಟ್ ಮಾಡ್ತಕ್ಕಂಥವ್ರು ಹೇಳ್ತಾ ಇದ್ದಾರೆ. ಅದರಿಂದ ಬಹುಶಃ 10 ವರ್ಷ ಆಗಿರೋದ್ರಿಂದ ಇತಿಹಾಸವೂ ಹಂಗೆ ಇದೆ. 10 ವರ್ಷ ಆದಮೇಲೆ ಇತ್ತೀಚಿನ 40-50 ವರ್ಷದಲ್ಲಿ ಯಾರೂ ಮುಂದುವರಿಯೋಕ್ಕಾಗಿಲ್ಲ. ಇವೆಲ್ಲ ಕಾರಣದಿಂದ ಏನು ಬೇಕಾದ್ರೂ ಆಗ್ಬೋದು ಚುನಾವಣೆ ಪ್ರಿಡಿಕ್ಟ್. ಈಗ ತೆಲಂಗಾಣದಲ್ಲಿ ನಾವು ಅಂದ್ಕೊಂಡಿದ್ವಾ KCR ವಿರುದ್ಧ ಸಾಧ್ಯನೇ ಇಲ್ಲ ಅಂತಿದ್ದು. ನಮ್ಮ ಇವರು ಎಂಥ ರೇವಂತ್ ರೆಡ್ಡಿ ಹೋರಾಟ ಮಾಡಿದ್ರು, ಮುಖ್ಯಮಂತ್ರಿನೂ ಆದರು. ಆ ಥರದ್ದು ಏನು ಬೇಕಾದ್ರೂ ರಾಷ್ಟ್ರ ಮಟ್ಟದಲ್ಲೂ ಸಹ ಬದಲಾವಣೆ ಆಗ್ಬೋದು. ಆ ಥರದ ಅವಕಾಶಗಳಿದೆ, ಖಂಡಿತ ಆಗುತ್ತೆ, ಒಳ್ಳೆಯದಾಗುತ್ತೆ. ಸೊ ನಮ್ಮ ಚುನಾವಣೆ ಆದಮೇಲೆ ರಾಜಕೀಯವಾಗಿ ಒಂದಷ್ಟು ಜನ JDSಸು, ಸೊ ಕೆಲವರು BJPಯರು ಮಾಜಿ MLAಗಳಿರ್ಬೋದು, MLAಗಳಿರ್ಬೋದು. ಸೊ ಕೆಲವರೆಲ್ಲ ಚರ್ಚೆಲಿದ್ದಾರೆ. ಅದು ಎಷ್ಟು ಮಟ್ಟಿಗೆ ಇದಾಗುತ್ತೆ ಅಂತ ನಾನು ಇವತ್ತು ನಿಖರವಾಗಿ ಹೇಳಲಿಕ್ಕಾಗಲ್ಲ. ಅದು ಜಯಂತ್ ಪಟೇಲ್ರು ಒಂದು ಹೇಳಿದರು, ಅದನ್ನು ಅವರು ಮಾತ್ರ ಹೇಳೋಕ್ಕೆ ಸೂಕ್ತವಾದ ವ್ಯಕ್ತಿ, ನಾವು ಹೇಳೋಂಗಿಲ್ಲ. ಹಂಗೆ ಯಾರಾದರೂ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ 136 ಜನ ಇರ್ತಕ್ಕಂಥ ಒಂದು ಗೌರ್ಮೆಂಟನ್ನು ಬೀಳಿಸ್ತೀವಿ ಅನ್ನೋದು ದೊಡ್ಡ ಅಪರಾಧ. ಕಾನ್ಸ್ಟಿಟ್ಯೂಷನ್ ಸಂವಿಧಾನಾತ್ಮಕವಾಗಿ ಅದ್ರ ಬಗ್ಗೆ ಬಿಡಿಸ್ತೀವಿ ಅನ್ನೋದು ದೊಡ್ಡ ಅಪರಾಧ. ಮತ್ತು ಅದರ ನಂತರ ಈ ಥರದ ಹೇಳಿಕೆಗಳನ್ನ ಪ್ರಯತ್ನ ಮಾಡೋದು ತಪ್ಪು. ನಾವು ಏನು ಯಾರನ್ನೂ JDSಯಿಂದ ಬಲವಂತವಾಗಿ ಬರಬೇಕು ಅಂತ ಅಥವಾ BJPಯಿಂದ ಬರಬೇಕು ಅಂತ ಡಿಮ್ಯಾಂಡ್ ಇಟ್ಟಿಲ್ಲ. ಯಾಕೆಂದರೆ ನಮಗೆ ಸಫಿಷಿಯೆಂಟಾಗಿ MLA ಇದ್ದಾರೆ, ಸರ್ಕಾರ ಕಂಟಿನ್ಯೂ ಮಾಡೋದಕ್ಕೆ ಉಳಿಸ್ಕೊಳ್ಳೋದಕ್ಕೆ ಅವಶ್ಯಕತೆ ಇಲ್ಲ. ಸೊ ನಮ್ಮ ಸಿದ್ಧಾಂತಗಳನ್ನ ಒಳಪಟ್ಟು ಬರ್ತೀವಿ ಅಂತ ಅಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ಅಷ್ಟಕ್ಕೆ ಬಿಟ್ಟರೆ ಅದಕ್ಕಿಂತ ಜಾಸ್ತಿ ಇದು ಪಕ್ಷದ ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಯವರು ಅದ್ರ ಜೊತೆಯಲ್ಲಿ ತೀರ್ಮಾನ ಮಾಡ್ತಾರೆ. ಅವರು ಯಾವತ್ತು ಪಕ್ಷಕ್ಕೆ ಸೇರ್ಪಡೆ ಆಗ್ತೀನಿ ಅಂತಾರೆ, ಸೇರಿಸ್ಕೊಳ್ಳೋಕ್ಕೆ ನಮ್ಮ ಪಕ್ಷ ತಯಾರಾಗಿದೆ. ನೋಡೋಣ, ಅದು ಕಾದು ನೋಡೋಣ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.